ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಇವತ್ತು ಮಾತಾಡುವಂತ ವಿಷಯ ವಿಭಿನ್ನವಾಗಿದೆ, ಸೆಕ್ಸ್ಗೆ ಸಂಬಂಧಪಟ್ಟಂತ ವಿಷಯವಾಗಿದೆ. ನೋಡ್ಲಿಕ್ಕೆ ಇಷ್ಟ ಇರೋರಷ್ಟೇ ನೋಡಿ ದಯವಿಟ್ಟು. ಯಾಕಂತ ಹೇಳಿದ್ರೆ ಸ್ವಲ್ಪ ಇವತ್ತಿನ ಸಮಾಜದಲ್ಲಿ ಎಲ್ಲೋ ಒಂದು ಕಡೆ ತುಂಬಾ ಗುಪ್ತವಾಗಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೀಗಾಗಿ ಆ ವಿಷಯನ ನಾವು ಮಾತಾಡ್ಲಿಲ್ಲ ಅಂದ್ರೆ ಜನರಲ್ಲೂ ಯಾವ ವಿಷಯ ಇರಬಹುದು, ಈ ವಿಷಯ ಒಂದು ಲೋಕದಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನುವಂಥ ರಾಜ್ಯದಲ್ಲಿ ಅಂದ್ರೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಾಮತೃಷೆಯನ್ನ ಯಾವ ರೀತಿ ಇವತ್ತು ತೀರಿಸ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಸುಮಾರು ವಿಷಯಗಳು ಗೊತ್ತಾಗುವುದಿಲ್ಲ. ಯಾಕಂತ ಹೇಳಿದ್ರೆ ಈ ವಿಷಯ ಮಾತಾಡ್ಲಿಕ್ಕೆ ಕಾರಣನೂ ನಾನು ಹೇಳ್ಬಿಡ್ತೇನೆ. ಸರ್ಕಾರದಿಂದ ಒಂದು ವರದಿ ಬಿಡುಗಡೆಯಾಗಿದೆ. ಆ ವರದಿ ಏನ್ ಹೇಳುತ್ತೆ, ಏನು ಮಕ್ಕಳ ಫಲವತ್ತತೆ ಅಂದ್ರೆ ಮಕ್ಕಳೇನು ಹುಟ್ಟುತ್ತಾ ಇದ್ರು ಆ ಫಲವತ್ತತೆ ಸಿಕ್ಕಾಪಟ್ಟೆ ಇಳಿಮುಖವಾಗಿದೆ ಅಂತ ಹೇಳಿದ್ರೆ ಮಕ್ಕಳ ಜನನ ವಿಪರೀತವಾಗಿ ಕುಂಠಿತವಾಗಿದೆ. ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ 2000 ಇಸ್ವಿಗೆ 3.2% ಅಷ್ಟಂದ್ರೆ ಹೆಲ್ದಿಯರ್ ಮಕ್ಕಳ ಆಗ್ತಾ ಇದ್ರು. ಅದು ಇವತ್ತು 1.9% ಇಳಿದಿದೆ. ಅದರರ್ಥ 2023, 24, 25 ಶೇಕಡಾ ಸರಾಸರಿ ತಗೊಂಡ್ರೆ 70,000 ಮಕ್ಕಳು ಪ್ರತಿ ವರ್ಷ ಕಡಿಮೆ ಹುಟ್ಟುತ್ತಾ ಇದೆ. ಅಂದ್ರೆ ಜನಸಂಖ್ಯೆ ಅಷ್ಟೇ ಇದೆ, ಆದ್ರೆ ಮಕ್ಕಳು ಹುಟ್ಟೋರ್ದು ಕಮ್ಮಿ ಆಗ್ತಾ ಇದೆ. ವಿಶೇಷವಾಗಿ ಕೆಲವೊಬ್ರಿಗೆ ಒಂದು ಮಗು ಆದ್ರೆ ಇನ್ನು ಕೆಲವೊಬ್ರು ಮದುವೆ ಆಗೋ ಮಕ್ಕಳನ್ನ ಮಾಡ್ಕೊಳ್ತಾ ಇಲ್ಲ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಸುಮಾರು ಜನ ಏನಿವತ್ತು ದೊಡ್ಡ ದೊಡ್ಡ IT-BT ಜಾಬ್ ನಲ್ಲಿದ್ದಾರೆ, ಹೆಣ್ಣು ಮಕ್ಕಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು, ಮದುವೆ ಹತ್ರ ಹೆಚ್ಚು ಆಸಕ್ತಿ ತೋರಿಸ್ತಾ ಇಲ್ಲ. ಇದಕ್ಕೆ ಸುಮಾರು ಕಾರಣಗಳಿದೆ. ಹಾಗಾದ್ರೆ ನಾನು ಮೊದಲಿಗೆ ಹೇಳಿದೆ ನಿಮಗೆ, ಇಲ್ಲೊಂದು ವಿಶೇಷವಾದ ಕಾಮದ ಲೋಕ ಇವತ್ತು ತೆರೆದಿದೆ. ಎಲ್ಲರೂ ತಮ್ಮ ಸುಖವನ್ನ ಅಲ್ಲಿ ಅನುಭವಿಸ್ತಿದ್ದಾರೆ. ಹಾಗಾದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇದ್ಯಾವ ಕಾಮದ ಲೋಕ ಅಂತ ಬಂದ ಕೂಡಲೇನೆ ಸೆಕ್ಸ್ ಟಾಯ್ಸ್ ಅಂದ ಕೂಡಲೇನೆ ಒಂದು ಸೆಕ್ಸ್ ಮಾಡುವಂತದಂದ್ರೆ ಅದು ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ ಏನ್ ಸೆಕ್ಸ್ ಮಾಡ್ತಾರೆ ಆ ರೀತಿಯ ವಿಭಿನ್ನವಾದ ಐಟಮ್ಗಳು ಇವತ್ತು ಮಾರ್ಕೆಟ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಮ ರಾಜ್ಯದಲ್ಲಿ ಸುದ್ದಿ ಸದ್ದು ಮಾಡಿದೆ. ಯಾಕೆ ನಾನು ಇದನ್ನ ನಮ್ಮ ರಾಜ್ಯ ಅಂತ ಮಾತಾಡ್ತೀನಂದ್ರೆ ಭಾರತದಲ್ಲಿ ಶೇಕಡಾವಾರು ಇದು ತೊಗೊಳ್ಳಿ, ನಾನು ಯಾಕಂದ್ರೆ ಎಲ್ಲಾರು ಅಂತ ಹೇಳುದಿಲ್ಲ, 5% ಜನ ಸೆಕ್ಸ್ ಐಟಮ್ಗಳನ್ನಂದ್ರೆ ಸೆಕ್ಸ್ ಡಾಲ್ ಇರ್ಬೋದು, ಅಂದ್ರೆ 5 ಅಡಿ ಎತ್ತರ ಇರುವಂತದ್ದು ಅತಿ ಸೆಕ್ಸಿ ಭಂಗಿಯಲ್ಲಿರುವಂತ ಡಾಲ್ ಇರುತ್ತೆ. ಇದ್ರ ಬೆಲೆ 4 ಲಕ್ಷ ರೂಪಾಯಿ ಆಗುತ್ತೆ. ಇದನ್ನ ಉಪಯೋಗಿಸುವಂತವ್ರು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಜನ ಇದ್ದಾರೆ ಅಂದ್ರೆ ಅನ್ನುವಂಥದ್ದು ಒಂದು ರಿಪೋರ್ಟ್ ಹೇಳುತ್ತೆ. ಇದನ್ನ ಪ್ರತಿ ತಿಂಗಳು 21ರಿಂದ 25ರವರೆಗೆ ಸೆಕ್ಸ್ ಡಾಲ್ಗಳು ಖರ್ಚಾಗ್ತವೆ. ವಿಶೇಷವಾದ ಆಕಾರದ ಸೆಕ್ಸ್ ಡಾಲ್ಗಳು ಈಗ ಮಾರುಕಟ್ಟೆಯಲ್ಲಿ ಸಿಗ್ತಾ ಇದೆ. ಇದಕ್ಕೆ ದೊಡ್ಡ ಮಟ್ಟದ ಬೇಡಿಕೆ ಸೃಷ್ಟಿಯಾಗಿದೆ. ಇದಾದ ಮೇಲೆ ನಾನೇನು ದೇಶದಲ್ಲಿ 5% ಅಂತ ಹೇಳಿದೆ, ಅದರಲ್ಲಿ ವಿಶೇಷವಾಗಿ ಈ ಸೆಕ್ಸ್ ಟಾಯ್ಸ್ ಅಂತ ಬರುತ್ತೆ. ಇದು ನಮ್ಮ ರಾಜ್ಯ ಬೆಂಗಳೂರಿನಲ್ಲೇನೆ 150 ಕೋಟಿವರೆಗೆ ಬಿಸ್ನೆಸ್ ಮಾಡುತ್ತೆ. ದೇಶದಲ್ಲಿ ತೊಗೊಂಡ್ರೆ ಸರಿಸುಮಾರು 250 ಕೋಟಿಯಿಂದ 300 ಕೋಟಿ. ಹಾಗಾದ್ರೆ ಏನಿದು ಸೆಕ್ಸ್ ಟಾಯ್ಸ್ ಅಂದ್ರೆ ಏನು ಅನ್ನುವಂಥದ್ದು ಸುಮಾರು ಜನರಲ್ಲಿ ಪ್ರಶ್ನೆ ಬರುತ್ತೆ. ಇದನ್ನ ಯಾಕೆ ಉಪಯೋಗಿಸ್ತಾರೆ ಅನ್ನುವಂಥ ಪ್ರಶ್ನೆಗಳು ನಮ್ಮ ಹತ್ರ ಇರ್ತವೆ. ಏನಾಗುತ್ತೆ ಅಂದ್ರೆ ವಿಶೇಷವಾಗಿ ಫ್ಯಾಮಿಲಿಗಳೆಲ್ಲ ಚಿಕ್ಕದಾಗ್ತಾ ಹೋಗ್ತಾ ಇದೆ. ಅಂದ್ರೆ ಒಂದು ಮನೆಯಲ್ಲಿ ಅಥವಾ ಒಂದು ಹೆಣ್ಣು ಅಥವಾ ಒಂದು ಗಂಡು ಇರುತ್ತೆ. ವಿಶೇಷವಾಗಿ ಒಂಥರ ಎಲ್ಲರಿಂದ ದೂರವಾಗಿ ಬೆಳೀತಾರೆ, ಒಳ್ಳೆ ಎಜುಕೇಶನ್ ತಗೊಳ್ತಾರೆ, ನಂತರ ಅವರು ಒಳ್ಳೆ ಕೆಲಸಕ್ಕೆ ಸೇರ್ತಾರೆ, ಮದುವೆಗಳಾಗ್ತವೆ. ಮದುವೆ ಆದಂಥವ್ರು ತೊಗೊಂಡ್ರೆ ಅವ್ರಿಗೆ ಆದ ಕೆಲವೊಂದು ಅಭಿಲಾಷೆ ಇರುತ್ತೆ. ಆದ್ರೆ ಇವತ್ತು IT-BTಯಲ್ಲಿ ಏನು ಕೆಲಸ ಮಾಡ್ತಾ ಇರ್ತಾರೆ, ಇವ್ರಿಗೆ ಬೇಕಾದಷ್ಟು ವರ್ಕ್ ಲೋಡ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಇವರು ಸೇವಿಸುವಂಥ ಆಹಾರ ಏನಿದೆ ಅದು ಅಷ್ಟು ಪೌಷ್ಟಿಕಾಂಶ ಇರುವುದಿಲ್ಲ ಅನ್ನುವಂಥದ್ದು ಮಕ್ಕಳಾಗೋದ್ರಲ್ಲಿ ತುಂಬಾ ಅಸಡ್ಡೆ. ಮತ್ತೆ ಬೇರೆ ಬೇರೆ ನಾವು ಅದನ್ನೇ ಅಚೀವ್ಮೆಂಟ್ ಮಾಡಬೇಕು, ಇದನ್ನೇ ಅಚೀವ್ಮೆಂಟ್ ಮಾಡಬೇಕು, ಕಾಂಪಿಟೇಷನ್ ಬದುಕಲ್ಲಿ ನಾವು ಬದುಕಬೇಕು ಅನ್ನುವಂಥದ್ದು ಒಂದಿದ್ರೆ, ಇನ್ನೊಂದು ಕಡೆ ಗಂಡ ಹೆಂಡತಿ ಮಧ್ಯ ಪ್ರತಿ ದಿವಸ ಬೇರೆ ಬೇರೆ ವಿಷಯದಲ್ಲಿ ಯಾವುದೋ ಚಿಕ್ಕ ವಿಷಯದಲ್ಲಿ ಜಗಳಗಳು ಈ ರೀತಿ ನಡೀತಾ ಇರುತ್ತೆ. ಹೀಗಾಗಿ ಇವರೆಲ್ಲರೂ ಏನು ಮಾಡಿಬಿಡ್ತಾರೆ ಅಂದರೆ ಆನ್ಲೈನಲ್ಲಿ ಕೆಲವೊಂದು ವಿಷಯಗಳನ್ನ ನೋಡೋತ್ತಿಗೆ ಈ ರೀತಿ ಸೆಕ್ಸ್ ಟಾಯ್ಸ್ಗಳು ಬರ್ತವೆ. ಅದರಲ್ಲಿ ವಿಶೇಷವಾಗಿ ಬರೋದಂತ ಹೇಳಿದ್ರೆ ಅದು ಯಾರಿಗೂ ಗೊತ್ತೇ ಆಗುದಿಲ್ಲ ಇದು ಸೆಕ್ಸ್ ಟಾಯ್ಸ್ ಅಂತೇಳಿ. ವೈಬ್ರೇಟರ್ಗಳೇ ಅತಿ ಹೆಚ್ಚು ಸೇಲ್ ಆಗುವಂಥದ್ದು. ವಿಶೇಷವಾಗಿ ಇದನ್ನ ಮಹಿಳೆಯರು ಪರ್ಚೇಸ್ ಮಾಡ್ತಾರೆ. ಅಂದರೆ ಈ ವೈಬ್ರೇಟರ್ಗಳನ್ನು
ಈ ವೈಬ್ರೇಟರ್ ಏನಂದ್ರೆ ಒಂದು ಲಿಪ್ಸ್ಟಿಕ್ ಮಾದರಿಯಲ್ಲಿರುತ್ತೆ, ಇಲ್ಲಾಂದ್ರೆ ಬೇರೆ ಯಾವುದಾದ್ರೂ ನಾವು ಬ್ಯಾಟ್ರಿ ತರ ಉಪಯೋಗಿಸುವಂತ ವಸ್ತು ಏನಿರುತ್ತೆ ಆ ರೀತಿ ಇರುತ್ತೆ. ಇದಕ್ಕೆ ಅತಿ ಹೆಚ್ಚು ಡಿಮಾಂಡ್ ಬೆಂಗಳೂರಿನಲ್ಲಿದೆ. ಒಂದು ವರದಿಯ ಪ್ರಕಾರ ಇದಕ್ಕೆ 1-1.5 ಲಕ್ಷದವರೆಗೆ ವೈಬ್ರೇಟರ್ಗಳೇ ಬರೀ ಸೇಲ್ ಆಗ್ತವೆ. ಹಾಗಾದ್ರೆ ಇದನ್ನ ತಗೊಳ್ಳುವಂತವ್ರು ಎಷ್ಟು ವಯಸ್ಸಿನವರು ಅಂತ ಬಂದ ಕೂಡ್ಲೇನೆ 30 ವರ್ಷದಿಂದ 45-50 ವರ್ಷದ ಮಧ್ಯಭಾಗದಲ್ಲಿ ಇರುವಂತವ್ರೆ ಅತಿ ಹೆಚ್ಚು ವೈಬ್ರೇಟರ್ನ ಉಪಯೋಗಿಸ್ತಾರೆ ಅನ್ನುವಂಥದ್ದು. ಆದ್ರೆ ಅತಿ ಹೆಚ್ಚು ಅಂದ್ಕೊಳ್ಳಿ, ಯಾರು ತಪ್ಪು ತಿಳ್ಕೊಳ್ಬೇಡಿ. ನಾನು ದೇಶದಲ್ಲಿ 5% ಅಂತ ಹೇಳಿದೆ. ಆ 5% ಅಲ್ಲಿ ಸರಿಸುಮಾರು 3% ಯೂಸ್ ಮಾಡುವಂಥವ್ರು ಬೆಂಗಳೂರಿನಲ್ಲೇ ಇದ್ದಾರೆ ಅನ್ನುವಂಥದ್ದು ಇತ್ತೀಚೆಗೆ ಬಂದಿರುವಂತ ವರದಿ. ಅಂದ್ರೆ ದೇಶ ತುಂಬ ಎಲ್ಲರೂ ಅಂತಲ್ಲ, ಮತ್ತೆ ಇದನ್ನ ರಿಪೀಟ್ ಆಗಿ ಹೇಳ್ತೇನೆ, ತಪ್ಪಾ ತಿಳ್ಕೊಳ್ಬೇಡಿ, ಎಲ್ಲರೂ ಅಂತಲ್ಲ. ಅದಾದ ಮೇಲೆ ಒಂದು ಗಂಡಸವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕಾಗಿರುತ್ತೆ. ಅದು ಅವನೇನ್ ಮಾಡ್ತಾನಂದ್ರೆ ತನ್ನ ಟೆನ್ಷನ್ ನಲ್ಲಿ ಬೇರೆ ಬೇರೆ ರೀತಿ ರಾತ್ರಿ ಹಗಲು ವರ್ಕು, ಆ ಕಮಿಟ್ಮೆಂಟ್ಸು, ಈ ಮನೆ ಬಾಡಿಗೆ, ಆ ಕ್ರೆಡಿಟ್ ಕಾರ್ಡ್ ಬಿಲ್ಲು, ಈ ರೀತಿ ಆಮೇಲೆ ಅಲ್ಲಿ ಪ್ರಮೋಷನ್ ಇದು ಅನ್ಕೊಂಡು ಅವನು ಅದರಲ್ಲೇ ಕೆಲಸ ತಳ್ತಾ ಇರ್ತಾನೆ. ಈಗ ಅವನಿಗೆ ಏನಾಗುತ್ತಂದ್ರೆ ಗಂಡ ಹೆಂಡತಿ ಸರಿಯಾದ ಸಮಯಕ್ಕೆ ಸೇರುವುದಿಲ್ಲ. ಹೀಗಾಗಿ ಏನಾಗುತ್ತಂದ್ರೆ ಒಂದು ಕಡೆ ಹೆಂಡತಿ ಇದ್ರ ಮೇಲೆ ಡಿಪೆಂಡ್ ಆದ್ರೆ ಗಂಡ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಪುರುಷ ಇನ್ನೊಂದಕ್ಕೆ ಡಿಪೆಂಡ್ ಆಗಿಬಿಡ್ತಾನೆ. ಹಸ್ತಮೈಥುನ ಅನ್ನುವಂಥದ್ದು. ಈ ಹಸ್ತಮೈಥುನ ಏನು ಮೊದಲಿತ್ತು, ಇದಕ್ಕೆ ಈಗ ಬೇರೆ ಬೇರೆ ರೀತಿಯ ಮಷೀನ್ಗಳು ಬಂದಿದ್ದಾವೆ. ಆ ಮಷೀನ್ಗಳು ತುಂಬಾ ಏನು ದೊಡ್ಡದಾಗುವುದಿಲ್ಲ, ಟಾರ್ಚ್ ತರ ಇರುತ್ತೆ. ಈ ಟಾರ್ಚ್ ತರ ಇರುವಂತ ಮಷೀನ್ ಅನ್ನ ಇಲ್ಲಿ ಉಪಯೋಗಿಸ್ತಾರೆ ತಮ್ಮ ದೇಹದ ಸುಖಕ್ಕೋಸ್ಕರ ಅಥವಾ ತಾವು ಆನಂದ ಅನುಭವಿಸೋದಕ್ಕೆ. ಬೆಂಗಳೂರು ಅಂದ್ರೆ 3% ಜನ ಈ ರೀತಿಯವರಿದ್ದಾರೆ ಅಂತ ಹೇಳಿದ್ರೆ ಇವತ್ತಿನ ಹೆಚ್ಚು ಕಲ್ತಂತ IT BT ಈ ರೀತಿಯ ಉದ್ಯೋಗದಲ್ಲಿ ಇರುವಂತವ್ರು. ಯಾಕೆ ಅತಿ ಹೆಚ್ಚು ಈ ರೀತಿ ಪುರುಷನ ಹತ್ರ ಮೊದಲೇನು ಪುರುಷರು ತುಂಬಾ ಸ್ಟ್ರಾಂಗ್ ಆಗಿರ್ತಿದ್ರು, ಸ್ತ್ರೀ ಇರ್ತಾರೆ, ಅವ್ರಿಗೆ ಸರಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೂ ಈ ಮಾರ್ಕೆಟ್ ಅಲ್ಲಿ ಏನ್ ಈ ಅಂಗಡಿಗಳಿದೆ, ಸೆಕ್ಸ್ ಟಾಯ್ಸ್ ಮಾರುವಂತ ಅಂಗಡಿಗಳು, ಇಲ್ಲಿಂದ ಏನ್ ಮಾಡ್ಬಿಡ್ತಾರೆ ಅಂದ್ರೆ 60-65% ಜೆಂಟ್ಸೇ ಹೋಗಿ ತಮ್ಮ ಮನೆಯವರಿಗೋಸ್ಕರನೇ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ. ಇನ್ನೊಮ್ಮೆ ಹೇಳ್ತೇನೆ, 3% ಅಂದ್ರೆ ಇಡೀ ಬೆಂಗಳೂರಿನ ಒಂದು ಇದು ತಗೊಂಡಾಗ ಅದರಲ್ಲಿ 3% ವ್ಯಕ್ತಿಗಳು, ಮಹಿಳೆ ಅಥವಾ ಪುರುಷರು ಇದನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವರದಿ ಇದ್ರೆ, ಕೆಲವೊಂದು ಅಂತ ಹೇಳಿದ್ರೆ ಸ್ತ್ರೀ ಅಂತ ಬಂದ ಕೂಡಲೇನೆ ಕೆಲವರು ಒಳ್ಳೆ ಜಾಬಲ್ಲಿ ಇರ್ತಾರೆ. ಜಾಬಲ್ಲಿ ಇದ್ದಾಗ ಏನಾಗ್ಬಿಡುತ್ತೆ ಅಂದ್ರೆ ಅವ್ರನ್ನ ನೋಡುವ, ಇವ್ರನ್ನ ನೋಡುವ, ಹೀಗಿರ್ಬೇಕು, ಅವನು ಹಾಗಿರ್ಬೇಕು ಅಂತ ಹುಡುಕ್ತಾ ಅವ್ರಿಗೂ ವಯಸ್ಸು ಕಳೆದು ಹೋಗ್ಬಿಡುತ್ತೆ. ಆಗ ಅವರು 34-35 ವರ್ಷಕ್ಕೆ ಬಂದ್ಬಿಡ್ತಾರೆ. ಆ ಸಮಯದಲ್ಲಿ ಇನ್ನೇನು ಮದುವೆ ಮಾಡ್ಕೊಳ್ಳೋದು, ಅವನಿದ್ರೆ ಹಾಗಿರ್ತಾನೆ ಹೀಗಿರ್ತಾನೆ, ಚೂಸಿಯಾಗಿ ಹೋಗುವುದರಿಂದ. ಯಾಕಂತ ಹೇಳಿದ್ರೆ ಭಾರತದಲ್ಲಂತೂ ಎಷ್ಟೋ ಮೊದಲೆಲ್ಲಾನು ಹುಡುಗ ಮದುವೆ ಆಗುದಿದ್ರೆ ಅವ್ರ ತಂದೆ ತಾಯಿನೇ ಹೋಗಿ ಮಾತಾಡ್ತಿದ್ರು, ಹುಡುಗಿನೂ ನೋಡ್ತಾ ಇರಲಿಲ್ಲ. ಹೋಗಿ ಒಂದು ದಿವಸ ಮದುವೆ ದಿವಸನೇ ಹುಡುಗಿ ನೋಡುವಂತದ್ದು ನಮ್ಮ ದೇಶದಲ್ಲೇ ಇತ್ತು. ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಎಜುಕೇಶನ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇಲ್ಲಿ ಇಂಥ ಹುಡುಗ ಹೀಗಿರ್ಬೇಕು ಹಾಗಿರ್ಬೇಕು ಅನ್ನುವಂಥದ್ದು ಎಲ್ಲ ಬಂದಿದ್ರಿಂದ ಹೆಚ್ಚು ಮಹಿಳೆಯರು ಇವತ್ತು ಮದುವೆನೇ ಆಗ್ತಾ ಇಲ್ಲ. 3% ನಾನು ತಗೊಂಡು ಮಾತಾಡ್ತಾ ಇರೋದು. ನಮ್ಮ ವಿಶೇಷ ಬೆಂಗಳೂರಿಗೆ ಬಂದ್ರೆ ತಮ್ಮ ಏನು 35 ವರ್ಷದಿಂದ 48 ವರ್ಷದ ಒಳಗಿನ ಸಮಯ ಇದೆ, ಹೆಚ್ಚು ಇವರು ಸೆಕ್ಸ್ ಟಾಯ್ಸ್ ಒಳಗೇನೆ ಕಾಲ ಕಳೀತಾರೆ. ವಿಶೇಷವಾಗಿ ಸೆಕ್ಸ್ ಟಾಯ್ಸ್ ಯಾರು ಮಾರ್ತಾ ಇದ್ದಾರೆ ಇವರಿಗೆ ದೊಡ್ಡ ಗ್ರಾಹಕರಂದ್ರೆ ಇಲ್ಲಿ ಈ ರೀತಿಯ ಸ್ತ್ರೀಯರು ಅನ್ನುವಂಥದ್ದು. ಅದರಲ್ಲೂ ವಿಶೇಷವಾಗಿ 15,000-20 ಸಾವಿರದವರೆಗೆ ಖರ್ಚು ಮಾಡ್ತಾರೆ ಈ ರೀತಿಯ ಸೆಕ್ಸ್ ಟಾಯ್ಸ್ಗಳು ಅನ್ನುವಂಥ ಒಂದು ವರದಿ ಇದ್ರೆ. ಎಷ್ಟೋ ಪುರುಷ ಮದುವೆ ಆಗ್ಬಿಡುತ್ತೆ, ಆಗ ಅವ್ರಿಗೇನೋ ಬೇರೆ ಅಭ್ಯಾಸ ಇರುತ್ತೆ, ಅಥವಾ ಅವ್ರಿಗೆ ಇವ್ರ ಬೆವ್ರ ವಾಸನೆ ಕಂಡ್ರೆ ಇವ್ರಿಗೆ ಆಗ್ತಾ ಇರೋದಿಲ್ಲ, ಅವ್ರ ಬೆವ್ರ ವಾಸನೆ ಕಂಡ್ರೆ ಇವ್ರಿಗೆ ಆಗ್ತಾ ಇರೋದಿಲ್ಲ. ಹೀಗಾಗಿ ಇಬ್ಬರ ಮಧ್ಯ ರಾತ್ರಿ ಮಲಗೋ ಹೊತ್ತಿಗೆ ಡಿಫರೆನ್ಸ್ ಬರ್ತಾ ಇರುತ್ತೆ. ಯಾಕಂದ್ರೆ ಎಲ್ಲರೂ ಅಂತ ಹೇಳಿದ್ರೆ ತುಂಬಾ ಸಫಿಸ್ಟಿಕೇಟೆಡ್ ಆಗಿ ಆ ಮಾಸ್ಕ್ ಎಲ್ಲ ಹಾಕೊಂಡು ತುಂಬಾ ಹೈಫೈ ಆಗಿ ಎಲ್ಲ ಬೆಳೆದು ಬಿಟ್ಟಿರ್ತಾರೆ ಮನೆಯಲ್ಲಿ. ಹೀಗಾಗಿ ಯಾವುದೇ ರೀತಿಯ ಕಷ್ಟಗಳೇ ಗೊತ್ತಿರುವುದಿಲ್ಲ. ಯಾಕಂದ್ರೆ ಇವತ್ತು ನೀವೆಲ್ಲ ನೋಡ್ತಾ ಇರ್ತೀರಾ, ಏನು ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಅವರೆಲ್ಲ AC ಬಸ್ಸಲ್ಲೇ ಹೋಗ್ಬಿಡ್ತಾರೆ. ಹೀಗಾಗಿ ಒಂದ್ ವೇಳೆ ಎಲ್ಲಾದ್ರೂ ದೇಹಗಳು ಟಚ್ ಆಗಿಬಿಟ್ರು ಎಲ್ಲೋ ಒಂಥರ ಆಗುತ್ತೆ ಅನ್ನುವಂತ ಮನಸ್ಥಿತಿ ಬಂದಂತ ಕೆಲವೊಂದು ಪುರುಷರು ಈ ಸೆಕ್ಸ್ ಡಾಲ್ ನ ಪರ್ಚೇಸ್ ಮಾಡಿ. ಈ ಸೆಕ್ಸ್ ಡಾಲ್ ಬೆಲೆ 4 ಲಕ್ಷ ರೂಪಾಯಿ ಅಂತ. ಇದು ಬೆಂಗಳೂರಿನಲ್ಲೇ ಆಗತ್ತೆ. 21-25 ಪೀಸ್ ಖರ್ಚಾಗುತ್ತೆ. ಇಲ್ಲಿ
ಅದಕ್ಕೇನಂತ ಹೇಳಿದ್ರೆ ಯಾವ ರೀತಿ ಶೇಪ್ ಬೇಕು, ಆಕಾರ ಬೇಕು, ಭಂಗಿ ಯಾವ ರೀತಿ ಕಾಣಬೇಕು, ಆ ರೀತಿ ಡಾಲ್ಗಳನ್ನು ತಯಾರು ಮಾಡಿ ಕೊಡ್ತಾರೆ ಅನ್ನೋದು ಇಲ್ಲಿ ತುಂಬ ವಿಚಿತ್ರ ಹಾಗೆ ವಿಶೇಷ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಅದರಲ್ಲೂ ಕೆಲವೊಂದು AI ಟೆಕ್ನಾಲಜಿಯನ್ನು ತುಂಬಿ ಅಲ್ಲಿ ಇವರು ಮಾತಾಡಿದ ಕೂಡಲೇ ಅದನ್ನು ರಿಯಾಕ್ಟ್ ಮಾಡುವಂಥ ಡಾಲ್ಗಳು ಇವತ್ತು ಮಾರ್ಕೆಟಲ್ಲಿ ಸಿಗ್ತಾವೆ ಅಂತ ಹೇಳಿದ್ರೆ ಇದನ್ನು ಪರ್ಚೇಸ್ ಮಾಡೋರು ಅತಿ ಹೆಚ್ಚು ಜನ ಕರ್ನಾಟಕ ಹಾಗೆ ತಮಿಳ್ನಾಡಲ್ಲಿದ್ದಾರಂತೆ. ಅಂತ ಹೇಳಿದ್ರೆ ಅವರವರ ಸ್ಯಾಟಿಸ್ಫ್ಯಾಕ್ಷನ್ನು ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನುವಂಥದ್ದು ಕಂಡುಹಿಡಿದಿದ್ದಾರೆ. ಇದಕ್ಕೆ ಹೇಳಿದೆ ನಾನು, ಯಾಕಂದ್ರೆ ವಿಶೇಷವಾಗಿ ಆಮೇಲೆ ಈ ಸೆಕ್ಸ್ ಟಾಯ್ಸ್ ಅನ್ನುವಂಥದ್ದನ್ನು ಯಾರು ಇದನ್ನು ಉಪಯೋಗಿಸ್ತಾ ಇರ್ತಾರೆ ಅವ್ರ ಮನೆ ಬೆಡ್ರೂಮಲ್ಲೋ ಅಥವಾ ಮನೇಲಿ ಇಟ್ಟರೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾಕಂತ ಹೇಳಿದ್ರೆ ಸುಮಾರು ಜನ ತಿಳಿತಾರೆ ಲಿಪ್ಸ್ಟಿಕ್ ಅಂದ್ಕೊಳ್ಳಿ, ಲಿಪ್ಸ್ಟಿಕ್ ಟೈಪ್ ಇರುತ್ತೆ, ಆದರೆ ಅದು ವೈಬ್ರೇಟ್ ಆಗ್ತಾ ಇರುತ್ತೆ. ಅದಾದ ಮೇಲೆ ಬೇರೆ ಯಾವುದಾದ್ರೂ ಒಂದು ವೇಳೆ ಅದು ಮರ್ಮಾಂಗದ ಥರ ಇರ್ಬೋದು ಅಥವಾ ಅದು ಯೋನಿ ಥರ ಇರ್ಬೋದು, ಅದೆಲ್ಲ ಒಂಥರ ಟಾರ್ಚ್ ನೋಡ್ತಿರ್ತೀವಿ, ನೀವು ಟಾರ್ಚನ್ನು ನೋಡ್ತೀರಾ, ಆ ಟಾರ್ಚ್ ಶೇಪಲ್ಲಿ ರೆಡಿ ಮಾಡ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಹೇಳಲಿಕ್ಕೆ ಆಗುವುದಿಲ್ಲ, ಆ ರೀತಿಯೆಲ್ಲ ಐಟಮ್ ಇದೆ. ಎಜುಕೇಟೆಡ್ ಆಗಿದ್ದಾರೆ ಇವರೆಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗಿದ್ರೆ. ಇನ್ನೊಂದು ಕಡೆ ಏನು ಸರ್ಕಾರ ಬಿಡುಗಡೆ ಮಾಡಿದೆ, ಮಕ್ಕಳ ಜನನ ಕುಂಠಿತವಾಗಿದೆ ಅಂತ. ಇದಕ್ಕೆ ಇನ್ನೊಂದು ಕಾರಣ ಅಂತ ಎಕ್ಸ್ಪರ್ಟ್ಸ್ ಹೇಳೋದು ಅಂತ ಹೇಳಿದ್ರೆ, ಮೊದಲು ದೊಡ್ಡ ದೊಡ್ಡ ಕುಟುಂಬಗಳು ಇರ್ತಿದ್ದು, ಆಗ ಹೆಣ್ಣು ಮಕ್ಕಳಿರ್ಬೋದು ಗಂಡು ಮಕ್ಕಳಿರ್ಬೋದು ಯಾವ ರೀತಿ ಜೀವನ ಮಾಡಬೇಕು, ನಾವು ಮಕ್ಕಳಾದ ಮೇಲೆ ಯಾವ ರೀತಿ ನೋಡ್ಕೋಬೇಕು, ಆ ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಇರುವುದರಿಂದ ಅವ್ರೇನು ಮಾಡ್ತಿದ್ದಾರೆ, ಯಾರು ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೆ ಅಂತೇಳಿ ಗೊತ್ತೇ ಆಗ್ತಾ ಇರಲಿಲ್ಲ. ಇವತ್ತಾದ್ರೆ ಏನಾಗಿದೆ ಅಂದರೆ ಬೆಂಗಳೂರಿನ ಸಂಸ್ಕೃತಿಯಲ್ಲಿ ಮದುವೆ ಆಗ್ತಾರೆ, ಬರ್ತಾರೆ, ಬಂದ ಕೂಡಲೇ ಬೆಂಗಳೂರಿನಲ್ಲಿ ಒಂದು ಅಪಾರ್ಟ್ಮೆಂಟ್ ಮಾಡ್ತಾರೆ, ಅಪಾರ್ಟ್ಮೆಂಟ್ ಆದ ನಂತರ ಎಲ್ಲ ಸ್ಪೆಷಾಲಿಟಿಯಲ್ಲಿ ಇರುತ್ತೆ. ನಂತರ ಏನಂದರೆ ಕೆಲ್ಸಕ್ಕೆ ಹೋಗ್ತಾರೆ, ಬರ್ತಾರೆ, ಮಕ್ಕಳಾದ ಮೇಲೆ ಅದು ನೋಡ್ಕೊಳ್ಳೋರು ಯಾರು ಅನ್ನುವಂಥದ್ದು ಸುಮಾರು ಜನರಿಗೆ ಇದೊಂದು ದೊಡ್ಡ ಟೆನ್ಷನ್ ಆಗಿರುತ್ತೆ. ಯಾಕಂದರೆ ಎಲ್ಲೋ ಬೇಬಿ ಸಿಟ್ಟಿಂಗಲ್ಲಿ ಕೂರಿಸ್ಬೇಕಾ ಮಕ್ಕಳಾದ ಮೇಲೆ, ಆ ಮಕ್ಕಳು ನೋಡ್ಕೊಳ್ಳೋದಕ್ಕೆ ಯಾರಾದರೂ ಬರಬೇಕು, ಇಲ್ಲಿ ಅವೆಲ್ಲ ಸ್ಪೆಷಾಲಿಟಿಗಳು ಇರುವುದಿಲ್ಲ. ಮಕ್ಕಳು ಹಡಿಯೋದಕ್ಕೂ ಅಸಡ್ಡೆ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ವರದಿದ್ರೆ, ಇನ್ನೊಂದು ಕಡೆ ಆಹಾರ ಪದ್ಧತಿ ಅನ್ನುವಂಥದ್ದು ವಿಶೇಷವಾಗಿ ಏನಂತ ಹೇಳಿದ್ರೆ, ಮೊದಲು ಯಾವ ರೀತಿ ಆಹಾರಗಳನ್ನು ತಿಂತಾ ಇದ್ರು, ಇವತ್ತೆಲ್ಲನೂ ಜಂಕ್ ಫುಡ್ ಮೇಲೆ ಬೇರೆ ಬೇರೆ ರೀತಿಯ ಫುಡ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಹೀಗಾಗಿ ಏನಲ್ಲಿ ಸತಿ ಪತಿ ಇರ್ಬೋದು ಅಥವಾ ಗಂಡು ಹೆಣ್ಣು ಇರ್ಬೋದು, ಇವರ ಮಧ್ಯೆ ಏನು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿರುತ್ತೆ, ಅಂದರೆ ಕಾಮ ಜೀವನದಲ್ಲಿ ತಮ್ಮ ಆ ವಯಸ್ಸಿನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅದನ್ನು ಇವರಿಗೆ ಸರಿಯಾದ ರೀತಿಯಲ್ಲಿ ಪೂರೈಸಲಿಕ್ಕೆ ಆ ಕಡೆಯಿಂದನೂ ಆಗ್ತಾ ಇಲ್ಲ, ಈ ಕಡೆಯಿಂದನೂ ಆಗ್ತಾ ಇಲ್ಲ. ಹಾಗಾದರೆ ನೀವು ಹೇಳ್ಬೋದು ಪುರುಷರಲ್ಲಿ ಎಷ್ಟು ಜನ ಸೆಕ್ಸ್ ಟಾಯ್ಸ್ನ ಉಪಯೋಗಿಸ್ತಾರೆ ಅಂದರೆ ತುಂಬ ವಿಚಿತ್ರ ಅನಿಸುತ್ತೆ ನಿಮಗೆ. 18 ವರ್ಷದಿಂದ 25 ವರ್ಷದವರು ಅತಿ ಹೆಚ್ಚು ಉಪಯೋಗಿಸ್ತಾರೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ಇವತ್ತಿನ ಸಾಮಾಜಿಕ ಜಾಲತಾಣ, ಆಮೇಲೆ ಸುಮಾರು ಆ ರೀತಿ ಬರುವಂಥ ಕೆಲವೊಂದು ದೃಶ್ಯಗಳು, ಇದರಿಂದ ಸುಮಾರು ಜನ ಇಂಪ್ರೆಸ್ ಆಗಿ ಈ ರೀತಿ ಉಪಯೋಗಿಸ್ತಾ ಇದ್ದಾರೆ. ಸೆಕ್ಸ್ ಟಾಯ್ಸ್ ಮೇಲೆ, ಸೆಕ್ಸ್ ಡಾಲ್ ಮೇಲೆ ಜಾಸ್ತಿ ನಿರಂತರವಾಗಿ ಅದ್ರ ಮೇಲೆ ಡಿಪೆಂಡ್ ಆಗೋದ್ರಿಂದ ಅವ್ರಿಗೆ ಮುಂದೆ ಒಂದು ಗಂಡ ಹೆಂಡತಿ ಅಥವಾ ಒಂದು ಗಂಡು ಹೆಣ್ಣು ಏನು ಸಾಮಾನ್ಯವಾಗಿ ಲೈಂಗಿಕ ಕ್ರಿಯೆ, ಲೈಂಗಿಕ ಆ ಸಮಯದಲ್ಲಿ ಇವರಿಗೆ ಸರಿಯಾದ ರೀತಿಯ ಸಂಪೂರ್ಣವಾಗಿ ತೃಪ್ತಿ ಸಿಗುವುದಿಲ್ಲ ಅನ್ನುವಂಥದ್ದು ತುಂಬಾ ದೊಡ್ಡ ಮಟ್ಟದ ವರದಿ ಬರ್ತಾ ಇದೆ. ಹೀಗಾಗೇನೆ ಇದರ ಮೇಲೆ ಅತಿ ಹೆಚ್ಚು ಡಿಪೆಂಡ್ ಆಗ್ತಾ ಹೋಗ್ತಾ ಇದ್ರೆ ಸೆಕ್ಸ್ ಟಾಯ್ಸ್ ಹಾಗೆ ಸೆಕ್ಸ್ ಡಾಲ್ ಮೇಲೆ. ಒಂದು ಕತೆ ಆದರೆ ಇನ್ನೊಂದು ಕಡೆ ಮುಂದಿನ ಜನ್ರೇಷನ್ ಹೇಗೆ ಅನ್ನುವಂಥದ್ದು ಈಗ ಬಹುದೊಡ್ಡ ಪ್ರಶ್ನೆ ಆಗಿದೆ. ಗಂಡ ಹೆಂಡತಿ ಹೆಚ್ಚೆಚ್ಚು ಮಾತಾಡ್ತಾ ಅನ್ಯೋನ್ಯವಾಗಿರಬೇಕು. ಯಾವಾಗ ದೂರ ದೂರ ಆಗ್ಲಿಕ್ಕೆ ಶುರು ಆಗ್ತಾರೆ, ಆ ಮಧ್ಯ ಅವರ ಸಾಮಾನ್ಯ ದೈಹಿಕ ಚಾಂಚೆಗಳು ಏನಿರ್ತವೆ ಅದನ್ನು ಪೂರೈಸಲಿಕ್ಕೆ ಇವತ್ತು ದೊಡ್ಡ ಮಟ್ಟದ ಮಾರುಕಟ್ಟೆ ಭಾರತದಲ್ಲಿ ತಯಾರಾಗ್ತಾ ಇದೆ. ಇದರಲ್ಲಿ ತುಂಬ ದುರಂತ ಅಂದರೆ ಅದು ಬೆಂಗಳೂರೇ ನಂಬರ್ 1 ಆಗಿದೆ ಅನ್ನುವಂಥದ್ದು ದುರಂತ. ಯಾಕಂದರೆ ಇವತ್ತು ಸೆಕ್ಸ್ ಟಾಯ್ಸ್ಗಳನ್ನು ಅತಿ ಹೆಚ್ಚು ಬಿಕ್ರಿ ಆಗ್ತಾ ಇರೋದು ಬೆಂಗಳೂರು ನಂಬರ್ 1, ನಂಬರ್ 2 ಅಲ್ಲಿ ಬಾಂಬೆ, ನಂಬರ್ 3ಯಲ್ಲಿ ಪುಣೆ ಹಾಗೆ ಚೆನ್ನೈ ಬರುತ್ತೆ, ನಂಬರ್ 4ರಲ್ಲಿ ಡೆಲ್ಲಿ ಬರ್ತಾ ಇದೆ. ಅದರರ್ಥ ಅತಿ ಹೆಚ್ಚು ಜನ ಈಗ ಇವತ್ತೇನು ದೊಡ್ಡ ದೊಡ್ಡ ಉದ್ಯೋಗ ಅಂತ ಹೇಳಿದ್ರೆ IT BT ಈ ರೀತಿಯಲ್ಲಿ ಒಂದು ಜನ್ರೇಷನ್ ಏನಿದೆ, ಅವರು ಅತಿ ಹೆಚ್ಚು ಸೆಕ್ಸ್ ಟಾಯ್ಸ್ ಮೇಲೆ, ಅಂದರೆ 3% ಜನ ಸೆಕ್ಸ್ ಟಾಯ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ನ್ಯಾಚುರಲ್ ಸೆಕ್ಸ್ಗಿಂತ ಈ ಸೆಕ್ಸ್ ಅವ್ರಿಗೆ ಅತಿ ಹೆಚ್ಚು ಖುಷಿ ಕೊಡ್ತಾ ಇದೆ ಅನ್ನುವಂಥದ್ದು
ತುಂಬಾ ದುರಂತ. ಯಾಕಂತ ಹೇಳಿದ್ರೆ ಇಲ್ಲಿ ನಾವು ಎಚ್ಚರಿಕೆ ಏನಂತ ಹೇಳಿದ್ರೆ ಮಕ್ಕಳು ಜನನ ಆಗುವುದು ತುಂಬಾ ಕುಂಠಿತವಾಗ್ತಾ ಇದೆ, ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಹೀಗಾಗೇನೆ ಲೈಂಗಿಕ ಕ್ರಿಯೆಯನ್ನ ಸಹಜ ರೀತಿಯಲ್ಲಿ ಮಾಡಬೇಕು, ಇದು ಅನ್ಯೋನ್ಯವಾಗಿರಬೇಕು. ಸೆಕ್ಸ್ ಡಾಲ್ ಮೇಲೆ ಡಿಪೆಂಡ್ ಆಗಿದ್ರೆ ಇದ್ರ ದುಷ್ಪರಿಣಾಮ ಮುಂದೆ ಏನಾಗುತ್ತೆ ಅಂತ ನೋಡಬೇಕು. ಅದ್ರ ಮೊದಲೇನೆ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಜನರ ಮಧ್ಯೆ ಜಾಗೃತಿ ಮೂಡಿಸಿ ನಾವೆಲ್ಲ ಜಾಗೃತರಾದ್ರೆ ಅದೇ ತುಂಬಾ ಒಳ್ಳೆಯದು ಅಂತ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ.